ಅಲ್ಲೇ ಮುಗಿಸ್ತಾಳೆ ಅನ್ಕೊಂಡಿದ್ದೆ ನಾನು. ಎಲ್ಲಪ್ಪ ನೀನಿಂದ ನೆನಪುತ್ತಾನ ಅಂತೂ ಈಗಲಾದ್ರೂ ನೆನಪು ಆಯ್ತಲ್ಲ. ಹೌದು. ಹಾಗಾಗಿ ಕೃಷ್ಣಯ್ಯ ಎಂತ ಕರೆದದ್ದ ಎಂತ ಕರೆದದ್ದ ಎಂತ ಕರೆದಿಲ್ವಾ? ಕರೆದದ್ದು ಅದೇ ಅಲ್ಲಿಕ್ಕೆ ಮುಂದೆ ಆಗ್ಬಿಟ್ರೆ ಮತ್ತೆ ನಾನು ಹೀಗಿರ್ಲಿಕ್ಕಿರ್ತಿದ್ದೆ ಅಲ್ವಾ? ಯಾಕೆ ಬಲ್ಲಯ್ಯ, ನಾಳೆ ದಿನ ನಾವೆಲ್ಲ ಒಪ್ಪುರಕ್ಕೆ ಹೋಗ್ತೇವೆ. ಹೌದು, ನಮ್ಮ ಮನೆ ಸೇರ್ಕೊಳ್ತೇವೆ ನಾವು ಅಲ್ವಾ? ಹಾಗಾಗಿ ಇಂದಿನ ದಿನ ಕಡಲ ತೀರವನ್ನು ನೋಡಬೇಕೆಂಬ ನಮ್ಮಿಬ್ಬರಿಗೂ ಮನಸ್ಸಾಗಿದೆ. ನಿನ್ನೊಂದು ಮಾತು ಕೇಳಿ ಹೋಗೋಣ ಎನ್ನುವುದಾಗಿ ನಮ್ಮ ನನ್ನಲ್ಲಿ ಕೇಳುದ ಮಿತ್ರ ಬೇಡವಾ? ಎಂತ ಬೇಡ ಅಂತ ಹೇಳಿದ್ದೆ ನಾನು. ಕೇಳುದ ಮಿತ್ರ ಅಂದ್ರೆ ನನ್ನೊಂದಿನ ಹೊರಗಾಕ್ಬಿಡು ನೀನು. ಅದೇ ನೋಡ್ತೀನಿ, ನಾವು ಹೊರಗೆ ಹಾಕುದಿಲ್ಲ, ನೀನೇ ಹೊರಗೆ ಹೋಗ್ತೀನಿ ಅಂತಂದ್ರೆ ನಾವಿಲ್ಲಪ್ಪ. ನಾನು ನಿನ್ ಜೊತೆಯಾಗಿರುವಂತವನಲ್ವಾ ಮಿತ್ರ. ಹಾಗಾಗಿ ನೋಡು, ನಾನು ಗುರುಗಳಲ್ಲಿ ಎಷ್ಟು ದಿನ ಹೇಳಿದ್ದೆ ಗೊತ್ತುಂಟ? ಏನಂತ? ಹೇಳಿ ಕಡಿಮೆ ತೀರದತ್ತ ಹೋಗ್ಬೇಕಂತೇಳಿ ಗುರುಗಳು ಹೇಳಿದ ತಕ್ಷಣ ಕಣ್ಣು ಕೆಂಪು ಮಾಡ್ತೀನಿ ಮಾರೆ. ಕಣ್ಣು ಕೆಂಪು ಬರ್ತದೆ. ಹಾಗಾಗಿ ನಾನು ಆ ವಿಚಾರ ಇತ್ತಿತ್ತಲಾಗಿ ಹೇಳುದೇ ಇಲ್ಲ. ಯಾಕೆ ಹೇಳು? ಯಾಕೆ? ಗುರುಗಳು ಬೈತ್ರು ನೋಡು. ಹಾಗಾಗಿ ನೀವಿಬ್ರು ಹೋಗ್ತೀರಿ ಅಂತ ಆದ್ರೆ ಮತ್ತೆ ನಾನು ಕೇಳುದೇ ಬೇಡ. ಬರೋದಕ್ಕೆ ಮನಸ್ಸುಂಟು ಅಂತ ಹೊರಲಿಕ್ಕೆ ಮನಸ್ಸುಂಟು. ನೀವು ಕೇಳಿದ ಹೇಗಾಯ್ತು ಗೊತ್ತುಂಟ? ಓಡುವವನ ದೂರು ಬಿಟ್ಟು ಹಾಗಾಯ್ತು. ಇಲ್ಲಪ್ಪ, ಇನ್ನು ಹೆಚ್ಚಿನ ಸಾಮರ್ಥ್ಯ ಕೊಟ್ಟಾಗಾಯ್ತು. ಹಾಗೆ ಹಾಗೆ. ಹೌದು. ಹಾಗಿದ್ರೆ ತಡ ಮಾಡುವುದಲ್ಲ, ನೇರವಾಗಿ Yeah.
ಆದ್ರೆ ನೀನು ಬಂದು ನಿಂತಿದ್ದೇ ತಡ ಹಾರಾಡ್ಲಿಕ್ಕೆ ಮುಂದೆ ಆಗ್ತಾ ಇದ್ದೆ ಪುಣ್ಯಾತ್ಮ. ಹೌದು ಹೌದು ಹೌದು. ಯಾಕೆ ಏನು ಅರ್ಥ ಆಗ್ಲಿಲ್ಲ ನನಗೆ. ಕಾರಣ ಏನು ಬಲ್ಲಯ್ಯ? ಏನ ಕೆಲವೊಬ್ಬರಿಗೆ ಏನು ಅರ್ಥ ಆಗುವುದಿಲ್ಲ. ಯಾಕೆ ಬಲ್ಲಯ್ಯ? ಯಾಕೋ ಅವರ ದೃಷ್ಟಿಯೇ ಸರಿ ಇರುವುದಿಲ್ಲ. ಯಪ್ಪ ದೃಷ್ಟಿ ಸರಿ ಇದ್ದಿದ್ರಿ ಏನಾದ್ರು ಚಂದವೇ ಕಾಣ್ತದೆ. ಅದೇ ದೃಷ್ಟಿ ಸರಿ ಇಲ್ಲ ಅಂತ ಆದ್ರೆ ಚಂದ ಇದ್ರೂ ಕೂಡ ಚಂದ ಕಾಣುದಿಲ್ಲ ಅಲ್ವಾ? ಹೌದಪ್ಪ. ಈಗ ನಾವು ಕುಣಿದಾಡ್ತೀವಿ ಯಾಕೆ ಬಲ್ಲಯ್ಯ? ಯಾಕೆ ಕಡಲ ತೀರಕ್ಕೆ ಒಂದಿಷ್ಟು ಕುಣಿದಾಡ್ತಿದ್ದೇವೆ ಅಂತ ಆದ್ರೆ ನಮ್ಮ ದೃಷ್ಟಿ ಹೇಳುವುದು ಒಳ್ಳೆಯ ಮನಸ್ಸಿನಿಂದ ಕೂಡಿದೆ, ಹೌದು ಸರಿಯಾಗುಂಟು ಅಂತ ಆಯ್ತು. ಅಲ್ಲದೆ ಹೋದ್ರೆ ಆ ಕಡಲಿನಲ್ಲಿರುವಂತ ತಲೆಗಳು ನೋಡ. ಹೌದು ನೋಡ್ತಾ ಇದ್ದೆ ಹೇಗೆ ಒಂದರ ಮೇಲೆ ಉಕ್ಕೇರಿ ಬರ್ತಾ ಉಂಟು. ಹೌದು ಪುಣ್ಯಾತ್ಮ. ಒಂದರ ಹಿಂದೆ ಮತ್ತೊಂದು ಮತ್ತೊಂದರ ಹಿಂದೆ ಮಗದೊಂದು ಬರ್ತಾ ಉಂಟು. ಹೇಗೆ ಬರ್ತಾ ಇದೆಯೋ ಹಾಗೆ ಹಿಂದಿರುಗಿ ಹೋಗ್ತಾ ಉಂಟು. ಹಾಗಂತ ಆ ತೆರೆ ಬಂದದ್ದು ಎಲ್ಲಿವರೆಗೆ ನಾವು ನಿಂತ ಸಂದರ್ಭ ನಮ್ಮ ಕಾಲನ್ನ ತೊಳೆದು ಹಿಂದಕ್ಕೆ ಹೋಗ್ತಾ ಇಲ್ಲಿವರೆಗೆ ಬರ್ತದೆ ಮತ್ತೆ ಹಿಂದಿರುಗಿ ಹೋಗ್ತದೆ. ಹಿಂದಿರುಗಿ ಹೋಗ್ತದೆ. ಅಲ್ಲ ಪುಣ್ಯಾತ್ಮ, ಇದು ಸಪೇತ್ ಆಶ್ಚರ್ಯ ಆಗೋಯ್ತಲ್ಲ ಪುಣ್ಯಾತ್ಮ. ಸಪೇತ್ ಆಶ್ಚರ್ಯ ಆಯ್ತು ಅದಲ್ವಾ? ಸಕೇತ ಆಶ್ಚರ್ಯ ಯಾಕೆ ಪುಣ್ಯಾತ್ಮ? ಯಾಕಾಯ್ತು? ಅದು ಮುಂದೆ ಬರುವುದಿಲ್ಲ, ಅಷ್ಟಕ್ಕೆ ನಿಲ್ತದೆ, ಹಿಂದಿರುಗಿ ಹೋಗ್ತದೆ. ಹಾಗಂತ ಇದು ಯಾಕೋ? ಅದಕ್ಕೆ ಮುಂದಕ್ಕೆ ಬರುವುದಕ್ಕೆ ಸಾಧ್ಯ ಇಲ್ಲ ಅಂತಲ್ಲ, ಸಾಧ್ಯ ಆಗುದಿಲ್ವಾ? ಆಗುವುದೇ ಇಲ್ಲ ಅಂತಲ್ಲ, ಸಾಧ್ಯವಾಗ್ತದೆ. ಅದ್ರ ಮುಂದೆ ಬರುವುದಿಲ್ಲ. ಯಾಕೆ ಬಲ್ಲಯ್ಯ? ಯಾಕೆ? ಆ ನೀರಿಗೂ ಗೊತ್ತುಂಟು. ನಾವೆಷ್ಟೇ ರಭಸವಾಗಿ ಬಂದರೂ ಭೂಮಿ ತಾಯಿಗಿಂತ ನಾವು ಹೆಚ್ಚಿನವರಲ್ಲ. ನಮಗಿಂತ ಹೆಚ್ಚಿನದು ಯಾರು ಕೇಳಿದ್ರೆ ಭೂಮಿ ತಾಯಿ ಅಲ್ವಾ? ಹಾಗಾಗಿ ಅದರ ಮಿತಿ ಹೇಳುವುದಷ್ಟೇ. ಹಾಗಾಗಿ ಬರುವುದು, ಹಿಂದಕ್ಕೆ ಹೋಗುವುದು, ಅದರ ವ್ಯಾಪ್ತಿ ಅಷ್ಟೇ ಅಷ್ಟೇ. ಹಾಗಂತ ಕೆಲವೊಬ್ರು ಮಾನವರು ಇರ್ತಾರೆ. ಯಾಕೆ ಹೇಳು, ಏನ್ ಹೇಳಿದ್ರು ಅರ್ಥ ಆಗುವುದಿಲ್ಲ. ಇಲ್ಲಪ್ಪ, ಎಲ್ಲರೂ ತಾವು ಹೇಳಿದ್ರೆ ಪರಬ್ರಹ್ಮ ಅಂತ ತಿಳ್ಕೊಳ್ತಾರೆ. ಸಮುದ್ರಕ್ಕೆ ವ್ಯಾಪ್ತಿ ಉಂಟು, ವ್ಯಾಪ್ತಿ ಉಂಟು, ಆದ್ರೆ ನಮಗೆ ವ್ಯಾಪ್ತಿಯೇ ಇಲ್ಲ. ವ್ಯಾಪ್ತಿ ಮೀರಿದವರು ಇಷ್ಟು ಗೊತ್ತಿದ್ರು ಸಾಕು. ವ್ಯಾಪ್ತಿ ಆಚೆಗಿದ್ದವರು. ಹೌದು ಹೌದು. ಸ್ವಲ್ಪ ಗೊತ್ತಿದ್ರು ಕೂಡ ನನಗೆ ಎಲ್ಲವೂ ಗೊತ್ತುಂಟು ಎನ್ನುವ ರೀತಿಯಲ್ಲಿ
ಅಹಂಕಾರದಿಂದ ಮೆರೆದಾಡ್ತಾರೆ. ಹೌದು ಪುಣ್ಯಾತ್ಮ. ಹಾ. ಕೆಲವೊಬ್ಬರಿಗೆಲ್ಲ ಒಂದ್ ಸ್ವಲ್ಪ ಚಂದ ಅಂದ್ರೆ ಸಾಕು. ಅಯ್ಯೋ ಮರುದಿವಸ ನೋಡ್ಬೇಕವ್ರು. ಅಯ್ಯೋ ಅವ್ರ ಭಾವ ಭಂಗಿ ಕಂಕಣ ಒಂದು ಪುರ ಐತೆ ಹೀಗೆ ಮಾಡ್ಕೊಂಡು ಹೊರಟವ. ಅದೇ ಮಾನವ ಸುಖಗಳು ಕೂಡ ಆದದ್ದು. ಅಂದ್ರೆ ಮೊದಲ ದಿನ ಬಂದ್ಕೊಂಡು ಯಾರಾದ್ರೂ ಚಂದ ಅಂತ ಹೇಳಿದ್ರಲ್ಲ, ಹಾಗಾಗಿ ಅಹಂಕಾರ ಅಹಂಕಾರ ಅಯ್ಯೋ ಹೇಳಿ ಸುಖ ಇಲ್ಲ ಮಾರಾಯ. ಹಾಗಾಗಿ ಈ ಅಹಂಕಾರದ ವಿಚಾರವಾಗಿ ನನಗೆ ನೀನು ಒಂದು ವಿಚಾರ ಹೇಳಿದೆ ನೋಡು, ನನಗೆ ಒಂದಿಷ್ಟು ಘಟ್ಟದ ನೆನಪಾಗ್ತಾ ಉಂಟು. ಒಂದು ಸಣ್ಣ ಕತೆ. ಸಣ್ಣದ? ಹೌದಾ? ಸಣ್ಣದಾಗಿ ಸಣ್ಣದಲ್ಲಿ ಅಲ್ವಾ, ಹಿಂದೆ ಮಹಾ ಒಬ್ಬ ಶಿಲ್ಪಕಾರನೊಬ್ಬ ಇದ್ದಂತೆ. ಅದ್ಭುತ ಈ ಮೂರ್ತಿ ಶಿಲ್ಪ ರಚನೆ ಮಾಡುವಂತವನು. ಯಾವ ರೀತಿಯಲ್ಲಿ ಮಾಡ್ತಿದ್ದಂದ್ರೆ ಅವನು ಯಾವ ರೀತಿ ಸಜೀವವಾಗಿ ಜೀವ ಕೊಡ್ತಿದ್ದಂತೆ. ಅಂತ ಅದ್ಭುತ ಮೂರ್ತಿ ರಚನಾಕಾರ. ಅವನ ಮೂರ್ತಿ ಕೆತ್ತನೆಯನ್ನು ನೋಡ್ಲಿಕ್ಕಾಗಿ ದೇಶ ವಿದೇಶದಿಂದೆಲ್ಲ ಬರ್ತಿದ್ರಂತೆ ಜನ. ಸರಿ. ಹಾಗೆ ಅವನಿಗೇನು ಒಂದು ಕೊಂಬು ಬಂದದಂದ್ರೆ ಹೇಳಿ ಸುಖ ಇಲ್ಲ. ಆ ರೀತಿಯ ಅಹಂಕಾರ. ಒಂದು ದಿವಸ ಅವನ ರಚನೆಯ ವೈಖರಿಯನ್ನು ನೋಡಬೇಕು ಅಂತೇಳಿ ಸ್ವಾಮಿಗಳು ಒಮ್ಮೆ ಬಂದ್ರಂತೆ. ಸರಿ. ಒಂದು ನಿಂತು ನೋಡ್ತಾರೆ, ಏನು ಪರಮಾಶ್ಚರ್ಯ ಸ್ವಾಮಿಗಳಿಗೆ. ಹಾಗಾಗಿ ಇಂಥ ಅದ್ಭುತ ಮೂರ್ತಿ ರಚನಾಕಾರ ಈ ಪ್ರದೇಶದಲ್ಲಿ ಇದ್ನೋ ಸಕೇತ ಆಶ್ಚರ್ಯ ಆಗುತ್ತೆ ಅವರಿಗೆ. ಹಾಗೆ ಇಂಥ ಮೂರ್ತಿ ರಚನಾಕಾರನೊಮ್ಮೆ ನೋಡ್ಬೇಕಲ್ಲ ಅಂತ ಹೇಳಿದಂತೆ. ಆಗ ಬಂದಂತೆ ನಾನೇ ಮಾರಾಯ, ಏನು ಗೊತ್ತು ಗಾಂಭೀರ್ಯ, ಆ ರೀತಿಯ ಬಂದಂತೆ ಅವನು. ಆಗ ಸ್ವಾಮಿಗಳು ಅವನ ಮುಖವನ್ನು ನೋಡಿದ್ದೆ ತಡ. ಅಲ್ಲ ಪುಣ್ಯಾತ್ಮ, ಇನ್ನಂತ ಇಂಥ ಕಲಾಕಾರ ನಾಳೆ ದಿವಸ ಸೂರ್ಯೋದಯ ನೋಡುದಿಲ್ವಲ್ಲ ಅಂತ ಹೇಳಿದ್ರಂತೆ. ಇವನಿಗೆ ಆಗ ಮಾಡಿದ ವಿಷಯ ಇತ್ತು. ಎಂತದ್ದು ಮಾರ ಇದು ಎಂತ ಕತೆ ಅಂತ ಕೇಳಿದಾಗ ಅವಾಗ ಸ್ವಾಮಿಗಳು ಹೇಳಿದ್ರಂತೆ, ನೋಡುವ ತಲೆ ಬಿಸಿ ಮಾಡ್ಕೊಳ್ಬೇಡ, ಸಾವು ಬರುವುದು ನಾಳಿಕೆ, ಇವತ್ತು ನೀನು ಮಾಡ್ಬೇಕಾದ್ದೇನೋ ನಿನ್ನಂತೆ ಮೂರ್ತಿ ರಚನೆಯನ್ನು ಮಾಡಿಡ್ಬೇಕು. ಒಟ್ಟು 9 ಮೂರ್ತಿಯನ್ನು ರಚನೆ ಮಾಡಿ ಇಡಬೇಕು, ಮಧ್ಯದಲ್ಲಿ ನಿಂತ್ಕೊಳ್ಬೇಕು. ಹಾಗೆ ಮಾಡಿದಂತೆ ಅವನು. ಬೆಳಗಾದ ತಕ್ಷಣ ಯಮ ಭಟ್ಟರು ಬಂದ್ರಂತೆ. ಯಮ ಬಿಟ್ಟರೆ ತಲೆ ಬಿಸಿ ಆಗೋಯ್ತು. ಆ ಭಟ್ಟರ ತಲೆ ಬಿಸಿ ಆಗೋಯ್ತು. ಯಾರನ್ನು ಕರ್ಕೊಂಡು ಹೋಗುದಪ್ಪ, ಯಾರನ್ನು ಕರ್ಕೊಂಡು ಹೋಗುದು ಅಂತ ಒಂದೇ ತರ 10 ಜನ ಇದ್ದಾರೆ, ಒಬ್ಬಿಬ್ರಲ್ಲ. ಯಾರನ್ನು ಕರ್ಕೊಂಡು ಹೋಗ್ಬೇಕು ತಲೆ ಬಿಸಿ. ಇವ್ರಿಗೆ ತಲೆ ಬಿಸಿ ಆಯ್ತು ಇಲ್ವೋ, ಹೋಗಿ ಯಮನಲ್ಲಿ ಹೋಗಿ ದೂರು ಕೊಟ್ಟಂತೆ. ಯಮರಾಜನಲ್ಲಿ ಹೋಗಿ ದೂರು ಕೊಟ್ಟಾಗ ಇದು ನಮ್ಮಿಂದೆಲ್ಲ ಆಗು ಹೋಗುವಂತದ್ದಲ್ಲ, ನೀವೇ ಏನಂತ ನೋಡ್ಕೊಳ್ಳಿ ಅಂತ ಹೇಳಿದ್ರಂತೆ. ಯಮ ತಡ ಮಾಡಿಲ್ಲ, ಪಾಯಸ ತಕೊಂಡು ಕ್ವಾಣೆ ಹಿಡ್ಕೊಂಡು ಪಾಯಸ ಹಿಡ್ಕೊಂಡು ಕ್ವಾಣ ಏರ್ಕೊಂಡು ಬಂದಿದೆ. ಬಂದು ನಿಲ್ತಾನೆ. ಪರಮಾಶ್ಚರ್ಯ ಆಗಿತ್ತು ಯಮಧರ್ಮನಿಗೂ. ಗೆದ್ದವ್ರೆ, ನಾನು ಕರ್ಕೊಂಡು ಹೋಗುದದು ಯಾರನ್ನ ಮಾಡಿ ವಿಷಯ ಬಂತು. ಆಗ ಒಂದು ಯೋಚನೆ ಮಾಡಿದ್ದು, ಉಪಾಯ ಮಾಡಿದ್ದು. ಅಯ್ಯೋ ಇಂಥ ಅದ್ಭುತ ಮೂರ್ತಿ ರಚನಾಕಾರ ನನಗೆ ಕಾಣಲಿಲ್ವಲ್ಲ, ಇವತ್ತು ಅವನೊಂದು ಕಂಡಿದ್ದೆ, ಇವತ್ತೇ ಒಂದು ಪಾರಿತೋಷಕ ಅವನಿಗೆ ಘೋಷಣೆ ಮಾಡ್ತಿದ್ದೆ ಅಂತ ಹೇಳಿದ್ದಾರೆ. ಹೇಳಿದ ತಕ್ಷಣ ನಾ ಇಲ್ಲಿದ್ದೆ ಅಂತ ಇವ ಮ್ಯಾನ್ ಮಾಡ್ಕೊ ಬಂದಂತೆ. ಆಗ ಯಮಧರ್ಮರಾಜ ಹೇಳಿದ್ದು, ಪಾಪಿ ಮಗನೇ, ನಿನ್ನನ್ನೇ ಹುಡುಕಿಕೊಂಡು ಬಂದದ್ದು ಸಿಕ್ಕದ್ಯಾ ಅಂತೇಳಿ ಪಾಯಸ ಹಾಕಿ ಅಂತೂ ಕರ್ಕೊಂಡು ಹೋಗ್ದು. ಅಂದ್ರೆ ಯಾರಲ್ಲಿ ತಾನು ಹೇಳುವಂತ ಅಹಂಕಾರ ಇರ್ತದೋ ಹೀಗೆ ಆಗ್ತದೆ ಅಲ್ವಾ? ಹಾಗಾಗಿ ಹೇಳುದು, ಮನುಷ್ಯನಿಗೆ ಎಷ್ಟೇ ಗೊತ್ತಿದ್ದರೂ ಅಹಂಕಾರ ಪಡಬಾರದು. ಹೌದಪ್ಪ. ಅಲ್ಲ, ಒಂದು ಹೇಳ್ತೇನೆ ಕೇಳು. ಯಾವುದೇ ಒಬ್ಬ ಮನುಷ್ಯ ರಾತ್ರಿ ಮಲಗಿ ಬೆಳಗ್ಗೆ ಹೇಳುವಂತ ಸಂದರ್ಭ ಆದವನು ಭೂಮಿ ತಾಯಿ ತಾಗಿಸುವ ಮೊದಲು ಭೂಮಿ ತಾಯಿ ಬಂದು ನಮಸ್ಕಾರ ಮಾಡಿ, ಹೌದು ತಾಯೇ, ಏನಾದ್ರೂ ಅರಿಯದೆ ನಾನು ತಪ್ಪು ಮಾಡಿದ್ರೆ ನನ್ನನ್ನು ಕ್ಷಮಿಸು ಎನ್ನುವುದಾಗಿ. ಅರಿತು ಅರಿಯದೆ ಏನಾದ್ರೂ ತಪ್ಪು ಎಸಗಿದ್ದಲ್ಲಿ ಕ್ಷಮಿಸು ಎಂಬಂತ ಭಾವ. ಯಾರಾದ್ರೂ ಹಾಗೆ ಮಾಡ್ತಾರೆ? ಇಲ್ಲಪ್ಪ, ಹಾಗೆ ಮಾಡುವುದಿಲ್ಲ. ಹಾಗೆ ಮಾಡಿದ್ರೆ ಅವ್ರು ಸಣ್ಣವರಾಗ್ತಾರೆ ಹೇಳುವಂತ ಭಾವ. ಹಾಗಾಗಿ ಹೇಳುದು, ಮನುಷ್ಯನಿಗೆ ಗರ್ವ ಹೆಚ್ಚು ಎನ್ನುವುದು. ಪ್ರಕೃತಿನ ನೋಡಿ ನಾವು ತಿಳಿಬೇಕು ಅಲ್ವಾ? ನೋಡ ಕಡಲ ತೀರ ನೋಡ, ಅಲೆಗಳು ನೋಡ, ನೀರು ನೋಡ, ಎಷ್ಟು ಚಂದ, ಎಷ್ಟು ಅಂದ. ಅಲ್ಲ ಪುಣ್ಯಾತ್ಮ, ನೀವೇನು ಆ ಕಡೆ ನೋಡ್ತಾ ಇದ್ದೀರಿ, ನೋಡ ಆ ಕಡೆ ನೋಡ್ತೀರಾ? ಮತ್ತೆ
ವಿಸ್ಮಯ. ಹೌದಾ ಹೌದಾ ನೋಡಿದ ಪುಣ್ಯಾತ್ಮ. ಹ? ನೋಡ ಒಮ್ಮೆ ತೇಲ್ತಾ ಉಂಟು ಹಾ. ಒಮ್ಮೆ ಮುಳುಗ್ತಾ ಉಂಟು. ಒಮ್ಮೆ ತೇಲ್ತದೆ ಒಮ್ಮೆ ಮುಳುಗ್ತದೆ, ಒಮ್ಮೆ ತೇಲ್ತದೆ ಒಮ್ಮೆ ಮುಳುಗ್ತದೆ. ಅಲ್ಲ ಪುಣ್ಯಾತ್ಮ ಎಂತದ್ದು ಎಂತದ್ದು? ನನಗೂ ಅರ್ಥ ಆಗಿಲ್ಲ ಪುಣ್ಯಾತ್ಮ. ನಿನಗೆ ಗೊತ್ತುಂಟೇನಾ? ನನಗೆ ಅರ್ಥ ಆಗಿಲ್ಲ. ನನಗೂ ಅರ್ಥ ಎಲ್ಲಾದ್ರೂ ಕಡಲ ಹಂಸ ಇರಬಹುದಾ? ಪುಣ್ಯಾತ್ಮ. ಕಡಲಲ್ಲಿ ಹಂಸ ಇರ್ತದೆ? ಇರುವುದಕ್ಕೆ ಸಾಧ್ಯ ಉಂಟೇನಾ? ಅಲ್ಲ ನಿನ್ನಲ್ಲಿ ಕೇಳಿದ್ದು. ಇಲ್ವೇ ಇಲ್ಲ. ಎಲ್ಲಾದ್ರೂ ಒಪ್ಪಿ ತಪ್ಪಿ ಬಂತ ಹೇಗೆ? ಛೇ, ಅದಲ್ಲ. ಅಲ್ವಾ? ಹಾ, ಹಾ, ಹಾ. ಅದಲ್ಲ ಅಂತಾದ್ರೆ ಹಾ. ಮತ್ತೆ ಎಂತ ಆಗುದ ಮಾರ ಅದು? ಏನದು? ಎಲ್ಲಾದ್ರೂ ದೊಡ್ಡ ಮರದ ದಿಮ್ಮೆಯೋ ಅಲ್ವಾ? ಗುಡಿಸಲು ಕಂಡಂಗೆ ಕಾಣ್ತದೆ. ಹಾ. ಒಂದು ದೃಷ್ಟಿ ನೋಡುವುದಾದ್ರೆ ಹಾ. ಅರಮನೆಯಂತೂ ಕಾಣ್ತದೆ. ಅದಲ್ವೇ ಅಲ್ಲ. ಅಲ್ವೇ ಅಲ್ಲ? ಹಾ, ಹಾ. ಹಾಗಂತ ಎಂತದ್ದು? ನನಗೆ ಗೊತ್ತಾಗಲಿಲ್ಲ, ನಿನಗೂ ಗೊತ್ತಾಗೋದಕ್ಕೆ ಸಾಧ್ಯ ಉಂಟಾ? ಎಂತದ್ದು? ಅದು ಏನಂತ ನನಗೂ ಗೊತ್ತಿಲ್ಲ. ನೀನು ಗೊತ್ತುಂಟೇನಾ? ನನಗೂ ಗೊತ್ತಿಲ್ಲ. ಯಾರಿಗೂ ಗೊತ್ತಿಲ್ಲ ಅಂತ ಆಯ್ತು. ಹಾಗಂತ ಗೊತ್ತಿಲ್ಲದ ವಿಚಾರವನ್ನು ಗೊತ್ತಿದ್ದವರಲ್ಲಿ ಕೇಳ್ಬೇಕು ಗೊತ್ತಿದ್ದವರಿಗೆ ಕೇಳಬೇಕು ಅಲ್ವಾ? ಇದ್ದುದರಲ್ಲಿ ಗೊತ್ತಿಲ್ಲದವರು ಯಾರು? ಯಾರು? ನಮ್ಮ ಗುರುಗಳು. ನಮ್ಮ ಗುರುಗಳು ಅಲ್ವಾ? ಅವರಿಗೆಲ್ಲ ಗೊತ್ತುಂಟು. ಹಾಗಾಗಿ ತಡ ಮಾಡುವುದಿಲ್ಲ. ಮಾಡುವುದಲ್ಲ, ನೇರವಾಗಿ ನೇರವಾಗಿ ಗುರುಗಳು.